ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲೆಯ ಮಾಣಿಕ್ ಪ್ರಭು ಪಬ್ಲಿಕ್ ಶಾಲೆಗೆ 2024ರಿಂದ 25ನೇ ಸಾಲಿನ ಆಂಗ್ಲ ಮಾಧ್ಯಮಕ್ಕೆ ಆಯ್ಕೆಯಾದ ಸಮಾಜ ಕಲ್ಯಾಣ ಇಲಾಖೆಯ ಪ್ರತಿಷ್ಠಿತ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ನೀಡದೇ ಇರುವುದನ್ನು ಖಂಡಿಸಿ ಬೀದರ್ ನಗರದಲ್ಲಿ SC/ST ಪಾಲಕರು ಜೊತೆಗೆ ಒಂದು ವಿದ್ಯಾರ್ಥಿಗಳ ವತಿಯಿಂದ ಶಾಲೆಗೆ ಹೋಗಬೇಕಾಗಿದ್ದ ಸಣ್ಣ 11-12 ವಯಸ್ಸಿನ ವಿದ್ಯಾರ್ಥಿಗಳು ಕೈನಲ್ಲಿ ಬೇಕೇ ಬೇಕು, ನ್ಯಾಯ ಬೇಕು, ಆಂಗ್ಲ ಮಾಧ್ಯಮ ಶಾಲೆಗೆ ಪ್ರವೇಶಾತಿ ನೀಡಬೇಕು ಎಂದು ಲಿಖಿತ ಬ್ಯಾನರ್ಗಳನ್ನು ಕೈನಲ್ಲಿ ಹಿಡಿದು ಹೋರಾಟ ಮಾಡಿ ಸರ್ಕಾರಕ್ಕೆ ತಮ್ಮ ಒಂದು ಸಮಸ್ಯೆಗಳನ್ನು ಗೋಳನ್ನ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿದರು. SC/ST ಪಾಲಕರ ವತಿಯಿಂದ ಇವತ್ತು ತಮ್ಮ 11-12 ವರ್ಷದ ಮಕ್ಕಳನ್ನ ತಗೊಂಡು ಶಿಕ್ಷಣಕ್ಕಾಗಿ ರಸ್ತೆಗಿಳಿಯುವ ಪರಿಸ್ಥಿತಿ ಬಂದಿದೆ. ಪ್ರತಿಷ್ಠಿತ ಶಿಕ್ಷಣ ಯೋಜನೆ ಅಡಿಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಮೆರಿಟ್ನಲ್ಲಿ ಬಂದರೂ ಕೂಡ ಅವರಿಗೆ ಪ್ರವೇಶ ಪಡೆದುಕೊಳ್ತಾ ಇಲ್ಲ. ಇವರ ಈ ಒಂದು ಹೋರಾಟ ನ್ಯಾಯಯುತ ಹೋರಾಟಕ್ಕೆ ವಿವಿಧ ದಲಿತ ಪರ ಸಂಘಟನೆಯವರು, ದಲಿತ ಪರ ಮುಖಂಡರು, ದಲಿತ ವಿದ್ಯಾರ್ಥಿ ಪರಿಷತ್ ಸಂಪೂರ್ಣ ಬೆಂಬಲ ಸೂಚಿಸಿ ಅವರೂ ಕೂಡ ಧರಣಿ ಸತ್ಯಾಗ್ರಹದಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಗಮನ ತರುವ ಪ್ರಯತ್ನವನ್ನ ಮಾಡಿದ್ರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಶಿಕ್ಷಣ ಯೋಜನೆಯಡಿಯಲ್ಲಿ 2024ರಿಂದ 25ನೇ ಸಾಲಿನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಪಡೆಯಲು ನಿರಾಕರಿಸಿದ್ದನ್ನ ಮಾನ್ಯ ಉಪನಿರ್ದೇಶಕರು, ನೇಮಕಾತಿ ಸಮಿತಿ ಅಧ್ಯಕ್ಷರಾದ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೆ ನೇರವಾಗಿ ಮಾನ್ಯ ಆಯುಕ್ತರಿಗೆ ಪತ್ರ ಬರೆದಿರ್ತಾರೆ. ಅದರಂತೆ ಮಾನ್ಯ ಆಯುಕ್ತರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ವಿದ್ಯಾರ್ಥಿಗಳನ್ನ ಪ್ರವೇಶ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಪತ್ರ ಬರೆದಿರುತ್ತಾರೆ. ಈ ಒಂದು ಪ್ರತಿಷ್ಠಿತ ಯೋಜನೆಯಡಿಯಲ್ಲಿ ಶಾಲೆಗೆ ಅರ್ಜಿ ಸಲ್ಲಿಸಲು ದಿನಾಂಕ 21/5/2024ರಂದು ಕೊನೆಯ ದಿನಾಂಕವಿದ್ದು, ಅರ್ಜಿ ಸಲ್ಲಿಕೆ ಹಾಗೂ ಪರೀಕ್ಷೆ ಹಾಗೂ ಆಯ್ಕೆ ನೇಮಕಾತಿ ಪಡೆಯುವ ಹಂತಕ್ಕಿಂತ ಮುಂಚೆಯೇ ದಿನಾಂಕ 20/5/2024ರಂದು ಮಾನ್ಯ ಉಪನಿರ್ದೇಶಕರು, ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೆ ನೇರವಾಗಿ ಆಯುಕ್ತರಿಗೆ ಪತ್ರ ಬರೆದಿರುವುದು ಪಾಲಕರಿಗೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ನಂತರ ನೇರವಾಗಿ ದಿನಾಂಕ 3/6/2024ರಂದು ಪಾಲಕರಿಗೆ ಕರೆ ಮಾಡಿ ಸಭೆ ಕರೆದು ಮಾಣಿಕ್ ಪಬ್ಲಿಕ್ ಸ್ಕೂಲ್ ಅವರು ಪ್ರವೇಶಾತಿ ಪಡೆಯಲು ನಿರಾಕರಿಸಿರುವುದನ್ನು ಸಭೆಯಲ್ಲಿ ಗಮನಕ್ಕೆ ತಂದಿರುತ್ತಾರೆ. ಪ್ರವೇಶಾತಿ ಪ್ರಕ್ರಿಯೆ ದಿನಾಂಕ 11/6/2024ರಂದು ಕೊನೆಯ ದಿನಾಂಕ ಇದ್ದು ವಿದ್ಯಾರ್ಥಿಗಳು ಮತ್ತು ಪಾಲಕರು ಆತಂಕದಲ್ಲಿ ಇದ್ದಾರೆ. ಈ ಪ್ರತಿಭಟನೆ ಉದ್ದೇಶಿಸಿ ಪಾಲಕರು ಹಾಗೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಹುಮ್ನಾಬಾದ್ ನಿವಾಸಿ ಲಕ್ಷ್ಮಣ ಪುತ್ರ ಮಾಳಿಗೆ, ದಲಿತ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಸಂದೀಪ್ ಕಾಂಟಿ, ದಲಿತ ಮುಖಂಡರಾದ ಉಮೇಶ್ ಕುಮಾರ್ ಸೊರಳಿಕರ್, ದಲಿತ ಮುಖಂಡರಾದ ರಾಜ್ಕುಮಾರ್ ಮೂಲ್ಭಾರತಿ, ಶೇಡೋಳ ಗ್ರಾಮದ ಪಾಲಕರಾದ ಗೌತಮ್ ಹಾಗೂ ಬೀದರ್ನ ನಿವಾಸಿ ಸುಧಾಕರ್ ರಾಜಗಿರ ಅವರು ಮಾತನಾಡಿದರು. ಯಾವ ಮೀಸಲಾತಿ ಅಡಿಯಲ್ಲಿ ವಿದ್ಯಾರ್ಥಿಗಳ ನೇಮಕಾತಿ ಮಾಡಬೇಕಾಗಿತ್ತೋ ಆ ಮೀಸಲಾತಿ ಅಡಿಯಲ್ಲಿ ಒಂದು ವಿದ್ಯಾರ್ಥಿಗಳ ನೇಮಕಾತಿಯಾಗಿಲ್ಲ. ನಗರ ಹಾಗೂ ಗ್ರಾಮೀಣ ಎನ್ನುವ ಕೇವಲ 2 ರಿಸರ್ವೇಷನ್ ಅಡಿಯಲ್ಲಿ ವಿದ್ಯಾರ್ಥಿಗಳ ನೇಮಕಾತಿ ಮಾಡಲಾಗಿದೆ. ಆದರೆ ಇದರಲ್ಲಿ 15ಕ್ಕಿಂತಲೂ ಅಧಿಕ ರಿಸರ್ವೇಷನ್ ಕೋಟಾಗಳಿವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹೊರತುಪಡಿಸಿಯೂ ಕೂಡ 15ಕ್ಕಿಂತಲೂ ಅಧಿಕ ಮೀಸಲಾತಿಗಳಿಗನುಗುಣವಾಗಿ ಒಂದು ವಿದ್ಯಾರ್ಥಿಗಳ ನೇಮಕಾತಿ ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಶಿಕ್ಷಣವನ್ನು ಕೂಡ ಇವತ್ತು ಅವರುಗಳು ಬಿಸಿನೆಸ್ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದನ್ನ ಗಂಭೀರ ಆರೋಪವನ್ನು ಮಾಡಿದರು. ಶಾಲೆಯ ಕಟ್ಟಡ ಸೌಲಭ್ಯ ಇಲ್ಲ ಅಂದಾಗ ಅವರುಗಳು ಪರೀಕ್ಷಾ ಸಂದರ್ಭಗಳಲ್ಲಿ ಶಾಲೆಗೆ ಅನುಮತಿ ಕೊಡುತ್ತೇವೆ ಎಂದು ಯಾಕೆ ಅಗ್ರಿಮೆಂಟ್ ಮಾಡಿಕೊಳ್ಬೇಕಾಗಿತ್ತು? ಶಾಲೆಗಳನ್ನು ನಂಬಿಕೊಂಡು ಕುಳಿತಿರುವ ವಿದ್ಯಾರ್ಥಿಗಳನ್ನ ಶಿಕ್ಷಣದಿಂದ ವಂಚಿತರಾಗಿ ಮಾಡ್ತಾ ಇದ್ದಾರೆ. ಅವರ ವಿದ್ಯಾಭ್ಯಾಸ ಹಾಳಾಗ್ತಾ ಇದೆ. ಇದಕ್ಕೆಲ್ಲ ಯಾರು ಹೊಣೆ ಎಂದು ಪ್ರಶ್ನೆ ಮಾಡಿದರು. ಹಾಗಾಗಿ ಸಮಿತಿ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು. ಆಯ್ಕೆ ಸಮಿತಿ ಅಧ್ಯಕ್ಷರಾದ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರಿಗೆ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ವಿದ್ಯಾರ್ಥಿಗಳನ್ನು ಮಾಣಿಕ್ ಪಬ್ಲಿಕ್ ಸ್ಕೂಲ್ನಲ್ಲಿಯೇ ಪ್ರವೇಶಾತಿಯನ್ನು ದೊರಕಿಸಿಕೊಡಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾಡಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು. ಒಂದು ವೇಳೆ ನಮ್ಮಗಳ ಬೇಡಿಕೆ ಈಡೇರಿಸದಿದ್ದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಈ ಮೂಲಕ ಎಚ್ಚರಿಕೆ ಕೂಡ ನೀಡಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀಪುತ್ರ ಮಾಳಿಗೆ, ಗೌತಮ್ ಚೌಹಾಣ್, ಶ್ರೀನಿವಾಸ್ ಕಟ್ಟಿಮನಿ, ಬಾಬು ನಾರಾಯಣಪುರ, ಬಸವರಾಜ್ ಮೋರೆ, ಸುಧಾಕರ್ ರಾಜಗಿರ, ದೇವಿದಾಸ್ ಚೌಹಾಣ್, ಅಶೋಕ್ ರಾಠೋಡ್, ಕಾಳಿದಾಸ್, ಜಗದೀಶ್ ಚೌಹಾಣ್, ಸಚಿನ್ ರಾಠೋಡ್, ಚಂದ್ರಶೆಟ್ಟಿ ಜಾಧವ್, ನಾರಾಯಣ ಪವಾರ್, ರಾಜ್ಕುಮಾರ್ ಬಾವಲ್ಗಾಂವ್, ಪ್ರಕಾಶ್ ರಾಠೋಡ್, ಸಾಕಾರಾಮ್ ರಾಠೋಡ್, ಕಮಲಾಕರ್ ಚೌಹಾಣ್, ಸಂತೋಷ್ ರಾಠೋಡ್, ಪ್ರದೀಪ್ ಹಳ್ಳಿಕೇಡ್, ಅಶೋಕ್ ರಾಠೋಡ್, ಸುನೀಲ್ ಕುಮಾರ್ ಮರ್ಕಲ್ ಸೇರಿದಂತೆ ದೇವರಾಜ್ ಡೋಣೆ ಸೇರಿದಂತೆ ಇನ್ನಿತರರು ಇದ್ದರು. ಮಾಡಿ ಆದೇಶವನ್ನು ಇವರು ಹೊರಡಿಸಿದ ವಿರುದ್ಧವಾಗಿ ಇವತ್ತೊಂದು ಸಾಂಕೇತಿಕ ಒಂದು ಪ್ರತಿಭಟನೆ ಮೂಲಕ ಇಲ್ಲಿ ಬಂದು ಅಹೋರಾತ್ರಿ ಧರಣಿಯನ್ನು
ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಎಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ಇವತ್ತು ಒಂದು ಇದ್ರ ಮುಖಾಂತರ ಇವತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಯಸ್ತೇವೆ. ಯಾಕಂದರೆ 2024-25ನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಪ್ರತಿಷ್ಠಿತ ಪ್ರತಿಭಾವಂತ ಮಕ್ಕಳಿಗೆ ಇವರನ್ನು ಅರ್ಜಿ ಆಹ್ವಾನ ಮಾಡಿ ಮಕ್ಕಳಿಗೆ ಪ್ರತಿಷ್ಠಿತ ಮಕ್ಕಳಿಗೆ ಏನು ಪರೀಕ್ಷೆಯಲ್ಲಿ ಪಾಸಾದ ಉತ್ತೀರ್ಣವಾದಂಥ ಮಕ್ಕಳಿಗೆ ಪ್ರವೇಶ ಕೊಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಆದೇಶವಿರ್ತದೆ. ಇವರುಗಳು ಆದೇಶವನ್ನು ರದ್ದುಪಡಿಸಿ ಮಕ್ಕಳ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಇವತ್ತು ನಾಚಿಕೆ ಬರಬೇಕಾಗ್ತದೆ. ಯಾಕಂದರೆ ಸುಮಾರು 2 ವರ್ಷದಿಂದ ನೋಡ್ತಾ ಇದ್ದೀವಿ, ಈ ಜಿಲ್ಲಾಧಿಕಾರಿಗಳು ಯಾವತ್ತು ಬಂದಿದ್ದಾರೋ ಬೀದರಿಗೆ SC ST OBC ಅವರ ಒಂದೇ ಒಂದು ಕೆಲಸ ಮಾಡಿದ್ದಾರೆ ಅಂದರೆ ನಾವು ಅವ್ರು ಏನು ಹೇಳ್ತಾರೆ ಅದು ಕೆಲಸ ಮಾಡೋಕ್ಕೆ ಸರಿ. ಮಾನ್ಯರೇ, ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರತಿಷ್ಠಿತ ಶಾಲೆಗಳಲ್ಲಿ SC ST ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಶಾಲೆಗಳಲ್ಲಿ ಅಂದರೆ ಪ್ರೆಸ್ಟಿಜಿಯಸ್ ಸ್ಕೂಲ್ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಸುಮಾರು 15 ವರ್ಷಗಳಿಂದ ಈ ಯೋಜನೆ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಆದರೆ ಈ ವರ್ಷ ಮಾತ್ರ ಮಾಣಿ ಪಬ್ಲಿಕ್ ಸ್ಕೂಲ್ ಇರೋದು ಜಿಲ್ಲೆಯಲ್ಲಿ, ಬೀದರ್ ಜಿಲ್ಲೆಯಲ್ಲಿ ಏಕೈಕ ಆಂಗ್ಲ ಮಾಧ್ಯಮ ಸರ್ಕಾರ ವತಿಯಿಂದ ನಡೆಯುತ್ತೆ. ಸುಮಾರು 15 ವರ್ಷಗಳಿಂದ ಅಲ್ಲಿ ವಿದ್ಯಾರ್ಥಿಗಳನ್ನು ಈ ಸ್ಕೀಮ್ನಲ್ಲಿ ಪ್ರೆಸ್ಟೀಜ್ ಸ್ಕೂಲಲ್ಲಿ ತೊಗೊಳ್ತಾ ಇದ್ದಾರೆ. ಆದರೆ ಈ ವರ್ಷ ಬಿಲ್ಡಿಂಗ್ನ ನೆಪ ಹೇಳಿ ಮಕ್ಕಳನ್ನು SC ST ಮಕ್ಕಳು, ಒಟ್ಟು SC 25 ST 18 ಮಕ್ಕಳನ್ನು ಅಲ್ಲಿ ಶಾಲೆಗೆ ತೊಗೊಳ್ಳೋಕ್ಕೆ ನಿರಾಕರಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ನಿಖರವಾಗಿ ತಿಳಿದು ಬಂದಿಲ್ಲ. ನಾನು ತಿಳಿದ ಮಟ್ಟಿಗೆ ಪಾಲಕರಿಗೆ ಸಂಶಯ ಎಡೆ ಮಾಡಿಕೊಡ್ತಾ ಏನಂದರೆ ಆಡಳಿತ ಮಂಡಳಿಯರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತ ಇವೆಲ್ಲರೂ ಶಾಮೀಲಾಗಿ ಈ ಮಕ್ಕಳನ್ನು ಅನ್ಯಾಯ ಮಾಡಲಾಗ್ತಾಯಿದೆ. ಅದನ್ನು ಪ್ರತಿಭಟಿಸಿ ಒಂದು ಪಾಲಕರು ಮತ್ತು ಮಕ್ಕಳಿಗೆ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ವಿ. ಅಹೋರಾತ್ರಿವರೆಗೆ ನ್ಯಾಯ ಸಿಗೋವರೆಗೆ ಅಹೋರಾತ್ರಿವರೆಗೆ ಧರಣಿಯನ್ನು ಮಾಡ್ತಾಯಿದ್ದೀವಿ. ಡೊನೇಷನ್ ಸರ್ಕಾರ ಕೊಡೋದು ಪ್ರತಿಷ್ಠಿತ SC ST ಮಕ್ಕಳಿಗೆ 50,000, ಅವರು ಕೇಳ್ತಿರೋದು 2 ಲಕ್ಷ. ಇಲ್ಲ, ನಾವು ಅಡ್ಮಿಷನ್ಸ್ ಎಲ್ಲ ಹೋಗಿದ್ದೇವೆ ಮೇಡಮ್. ಖಾಸಗಿಯಾಗಿ ಅವ್ರು 2 ಲಕ್ಷ ತೊಗೋತಾ ಇದ್ದಾರೆ. ನಮ್ಮ ಸರ್ಕಾರದಿಂದ 16,000 ರೂಪಾಯಿ ಪ್ರೈವೇಟ್ ತೊಗೊತಾರೆ. ಸೊ ಹೀಗಾಗಿ ಅವರು ಬಿಲ್ಡಿಂಗ್ನ ಕುಂಟು ನೆಪ ಹೇಳ್ತಾ ಇದ್ದಾರೆ. ಅವರು ಹೋದ ವರ್ಷ ತೊಗೊಂಡಿದ್ದಾರೆ. ಇದೇ ವರ್ಷ ಮಾಡ್ತಾ ಇದ್ದಾರೆ. ಅವಾಗ ಈಗ ಮುಂದೆ ಏನು ಮಾಡ್ಬೇಕಂತ ಇದ್ರಿ? ನ್ಯಾಯ ಸಿಗೋವರೆಗೂ ನಿರಂತರ ನಾವು ಸರ್ಕಾರದ ಗಮನ ಸೆಳೀತಾ ಇದ್ದೀವಿ. ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ನಾವು ಅವರು ಹರಿಕೆ ಉತ್ತರ ಕೊಡ್ತಾಯಿದ್ದಾರೆ. ನಾವು ಮಾತಾಡ್ತೀವಿ, ಹೇಳ್ತೀವಿ, ಕೇಳ್ತೀವಿ ಅಂತ ಕಾಲಹರಣ ಮಾಡ್ತಾ ಇದ್ದಾರೆ. ಕಮಿಷನರ್ ಆದೇಶ ಪ್ರಕಾರ ಇದೇ ತಿಂಗಳ 11ನೇ ತಾರೀಕು ಕೊನೆಯ ದಿನಾಂಕ ಅಡ್ಮಿಷನ್. ಆದರೆ ಕೊನೆಯ ದಿನಾಂಕ ಮುಗಿದೋಗಿದೆ. ಮಕ್ಕಳು ಈಗ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ ಪಾಲಕರು. ಮೌಖಿಕವಾಗಿ ಭೇಟಿಯಾಗಿವಿ ಮತ್ತು ಲಿಖಿತವಾಗಿ ಪತ್ರ ಕೊಟ್ಟಿದ್ವಿ. 7ನೇ ತಾರೀಕು ಕೊಟ್ಟಿದ್ವಿ ಮತ್ತು ಮೊನ್ನೆ 10ನೇ ತಾರೀಕು ಭೇಟಿಯಾಗಿವಿ. ನೋಡ್ತೀವಿ, ಮಾತಾಡ್ತೀವಿ, ಹೇಳ್ತೀವಿ, ಕೇಳ್ತೀವಿ ಅಂತ ಅಷ್ಟೇ ಅವರ ಹರಿಕೆ ಉತ್ತರಗಳು. ಯಾವುದೇ ಒಂದು ಇದು ಸಮಂಜಸ ಉತ್ತರ ಬರ್ತಾ ಇಲ್ಲ ಅವರಿಂದ. ಹಾಂ, ನಾವು 10ನೇ ತಾರೀಕಿಗೆ ಅವ್ರಿಗೆ ಮನವಿ ಕೊಟ್ಟಿವಿ ಮೇಡಮ್. 3ನೇ ತಾರೀಕಿಗೆ ಒಳ್ಳೆ ಸ್ವಲ್ಪ ಮೇಡಮ್ ಅವರಿಗೆ ಅವತ್ತೇ ಹೇಳಿದ್ವಿ ನಾವು ಒಂದು ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಧರಣಿ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅಂತ ಅವರಿಗೆ 3ನೇ ತಾರೀಕು ಸಭೆ ಕರೆದಿದ್ದರು ಅವರು. ಆ ಸಭೆಯಲ್ಲಿ ಇನ್ನೂ ಸಚಿವರು ಯಾರು ನಮಗೆ ಜನಪ್ರತಿನಿಧಿಗಳು ಯಾರೂ ಕೈಗೆ ಸಿಕ್ಕಿಲ್ಲ. ಮೊನ್ನೆ ತಾನೇ ಚುನಾವಣೆ ಮುಗಿದಿದೆ. ಚುನಾವಣೆ ಮುಗಿದ ನಂತರ ಇನ್ನು ಸಚಿವರಾಗಲಿ, ಶಾಸಕರಾಗಲಿ, ಸಂಸದರಾಗಲಿ ಯಾರೂ ನಮ್ಮ ಕೈಗೆ ಇನ್ನೂ ಸಿಕ್ಕಿಲ್ಲ. ನಮ್ಮ ಇನ್ನೂ ಸಮಸ್ಯೆಗೆ ಅವರ ಗಮನಕ್ಕೆ ಹೋಗಿಲ್ಲ ನಮ್ಮ ಸಮಸ್ಯೆ. ಲಕ್ಷ್ಮೀಪುತ್ರ ಮಾಳಿಗೆ, ನಾನು ಜವಾಬ್ದಾರಿತ ಪಾಲಕನಾಗಿ ಮಾತಾಡ್ತಾ ಇದ್ದೀನಿ. ಹುಮ್ನಾಬಾದ್ ಮೇಡಮ್. SC ST ಪಾಲಕರ ವತಿಯಿಂದ ಏನು ತಮ್ಮ ಮಕ್ಕಳಿಗೆ ಪ್ರತಿಷ್ಠಿತ ಶಾಲೆಯಲ್ಲಿ ರಿಸಲ್ಟ್ ಬಂದು ಫಲಿತಾಂಶ ಬಂದು ಉತ್ತಮ ರೀತಿಯಲ್ಲಿ ಫಲಿತಾಂಶ ಬಂದರೂ ಕೂಡ ಶಾಲೆಗೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಏನು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಇದಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ತು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತದೆ. ಮೊದಲನೇ ಈ ಹೋರಾಟ ನ್ಯಾಯಯುತ ಹೋರಾಟ. ಈ ಹೋರಾಟದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಭಾಳ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯವನ್ನು ನಾವು ಖಂಡಿಸ್ತೇವೆ. ಯಾವ ಮೀಸಲಾತಿ ನೇಮಕಾತಿಯಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು.
ಆ ಮೀಸಲಾತಿ ರೋಸ್ಟ್ರ್ ಪ್ರಕಾರ ಇಲ್ಲಿ ಯಾವುದೇ ನೇಮಕಾತಿಗಳು ಆಗಿಲ್ಲ ಅಂತಕ್ಕಂಥದ್ದು ನಾವು ನೋಡಿದಾಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದಾವೆ. ನಗರ ಮತ್ತು ಗ್ರಾಮೀಣ ಅಂತಕ್ಕಂಥ 2 ರಿಸರ್ವೇಷನ್ಗಳನ್ನು ಮಾಡಿದ್ದಾರೆ. ಇದರಲ್ಲಿ ಸುಮಾರು 15ಕ್ಕಿಂತ ಹೆಚ್ಚು ರಿಸರ್ವೇಷನ್ಗಳದಾವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ಹೊರತುಪಡಿಸಿ 15ಕ್ಕಿಂತ ಹೆಚ್ಚು ಯಾವ ರೀತಿ ಕೋವಿಡ್ನಲ್ಲಿ ತಂದೆ ತಾಯಿ ಸತ್ತಿದ್ದಾರೆ ಅವ್ರ ಮಕ್ಕಳಿಗೆ, ಮತ್ತು ಆಶ್ರಯ ನಿರ್ಗತಿಕರಿಗೆ, ಆಮೇಲೆ ಒಂಟಿ ದಂಪತಿಗಳ ಮಕ್ಕಳಿಗೆ ಎಲ್ಲ ಹಿಂಗೆ ವಿವಿಧ ಸಫಾಯಿ ಕರ್ಮಚಾರಿ, ಪೌರ ಕಾರ್ಮಿಕರು ಇಂಥ ಮಕ್ಕಳಿಗೆ ನೇಮಕ ಮಾಡಬೇಕು, ದೇವದಾಸಿಯರ ಮಕ್ಕಳಿಗೆ ನೇಮಕ ಮಾಡಬೇಕು ಅಂತಿದೆ. ಈ ರೀತಿಯ ನೇಮಕಾತಿಗಳು ಯಾವುದೂ ಇಲ್ಲಿವರೆಗೂ ನಡೆದಿಲ್ಲ. ಹಾಗಾಗಿ ಇದು ಒಂದು ಏನಂತಾರೆ, ಒಂದು ಗೋಲ್ಮಾಲ್ ಅಂತಕ್ಕಂಥ ರೀತಿಯಲ್ಲಿ ಇದು ಈ ಸರ್ಕಾರ ಪ್ರತಿಷ್ಠಿತ ಶಾಲೆಗಳಿಗೆ ಬಡ ಮಕ್ಕಳು ಹೋಗಬೇಕಂಥದ್ದನ್ನು ಕೂಡ ದಂಧೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾವ ಶಾಲೆ ಕನ್ಸ್ಟ್ರಕ್ಷನ್ನೇ ಇಲ್ಲ ಅಂತಂದ್ರೆ ಪರೀಕ್ಷೆ ಸಂದರ್ಭದಲ್ಲಿ ಅವರು ಶಾಲೆಗೆ ಅನುಮತಿ ಕೊಡ್ತೇವೆ ಅಂತೇಳಿ ಯಾಕೆ ಅಗ್ರಿಮೆಂಟ್ ಮಾಡ್ಕೋಬೇಕಾಗಿತ್ತು? ನಮ್ಮ ವಿದ್ಯಾರ್ಥಿಗಳ ಜೀವನ ಯಾಕೆ ಹಾಳು ಮಾಡಬೇಕಾಗಿತ್ತು? ಇವತ್ತು ಆ ಶಾಲೆಗಳನ್ನು ನಂಬ್ಕೊಂಡು ಇಲ್ಲಿ ಕೂರ್ತಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು, ಈಗ ಲಕ್ಷ್ಮೀಪುತ್ರ ಮಾಳಿಗೆ ಸಾಹೇಬರು ಹೇಳ್ದಂಗೆ ಜಿಲ್ಲೆಯಲ್ಲಿ ಇಂಥವ್ರು ಎಲ್ಲ ಎಷ್ಟು ವಿದ್ಯಾರ್ಥಿಗಳದಾರು, ಅವ್ರು ಯಾರೂ ಇಂಥ ಶಾಲೆಗಳ ಆಮೇಲೆ ಆಸೆ ಇಟ್ಕೊಂಡು ಯಾರೂ ನಮ್ಮ ವಿದ್ಯಾರ್ಥಿಗಳು ಯಾವುದೇ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಲ್ಲ. ಈಗ ಅವ್ರಿಗೆ ಯಾರಿಗಾರ ಅಡ್ಮಿಷನ್ ತೊಗೊಳಕೋದ್ರೆ ಟೈಮ್ ಓವರ್ ಆಗ್ಯದ ಅಂತಾರೆ ಅಥವಾ ಡೊನೇಷನ್ ಹೆಚ್ಚಿಗೆ ಕೇಳ್ತಾರೆ. ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ? ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ 75,000 ರೂಪಾಯಿ ಕೊಡ್ತದೆ ಅಂತ ಆದೇಶ ಇದೆ. ಅವ್ರೇನಪ್ಪ ಅಂದ್ರೆ 2 ಲಕ್ಷ ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಆದೇಶ ಇದೆ. ಈ ಎರಡು ಗೊಂದಲದ ನಡುವೆ ನಮ್ಮ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ. ಮತ್ತೊಂದು ವಿಶೇಷವಾಗಿ ಈ ಮೀಸಲಾತಿಯಲ್ಲಿ 50% ಹುಡುಗರು 50% ಹುಡುಗಿಯರು ಅಂತಕ್ಕಂಥ ಮೀಸಲಾತಿ ಕೂಡ ಇದೆ. ಅದನ್ನು ಕೂಡ ಯಾರೂ ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ಈ ಎಲ್ಲ ಪ್ರಕರಣಗಳು ಮತ್ತು ಈ ಸಮಿತಿ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಅವ್ರು ಜಿಲ್ಲೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅವ್ರು ಬಂದು ಈ ವಿದ್ಯಾರ್ಥಿಗಳ ಗೋಳನ್ನು ಆಲಿಸಿ ಅವ್ರಿಗೇನಪ್ಪ ಅಂತಂದ್ರೆ ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಕೊಡ್ತೀವಂತೇನೆ ಹೇಳಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ. ಅದನ್ನು ಸರಿಪಡಿಸಿ ಇವತ್ತು ಜಿಲ್ಲಾಧಿಕಾರಿಗಳು ಅವ್ರ ಮುಂದಾಳತ್ವದಲ್ಲೇ ಈ ಸಮಸ್ಯೆ ಬಗೆಹರಿಬೇಕು. ಇಲ್ಲ ಅಂತಂದ್ರೆ ಇಲ್ಲಿನ ವಿದ್ಯಾರ್ಥಿಗಳು ಸಂಘಟನೆಗಳೆಲ್ಲ ಸೇರಿಕೊಂಡು ಜಿಲ್ಲೆಯಲ್ಲಿ ಹೋರಾಟ ರೂಪಿಸಬೇಕಾಗ್ತದೆ. ಮತ್ತು ಸಣ್ಣ ಮಕ್ಕಳು ರೋಡಿಗೆ ಬರೋದು ತುಂಬ ಅದು ಒಂದು ಭಾಳ ಕೆಟ್ಟ ಗಳಿಗೆ. ಅದು ಇವತ್ತು ಬಂದಿದ್ದಾರೆ ಮಕ್ಕಳು. ಅದನ್ನು ಪರಿಗಣಿಸಾದರೂ ನಮ್ಮ ಜಿಲ್ಲಾಡಳಿತ ನಮ್ಮ ಪಾಲಕರ ಜೊತೆ ನಿಂತ್ಕೊಳ್ಬೇಕು ಮತ್ತು ಸಮಾಜ ಕಲ್ಯಾಣ ಇದಕ್ಕೆ ಸಂಪೂರ್ಣವಾಗಿ ಸಹಕರಿಸಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ. ನಾನು ಹುಮ್ನಾಬಾದ್ ತಾಲೂಕು ಶಿರೋಳ ಗ್ರಾಮದು. ನನ್ನ ಮಗಳು ಪ್ರತಿಷ್ಠಿತ ಎಕ್ಸಾಮ್ ಸೋಷಿಯಲ್ ವೆಲ್ಫೇರ್ ಆಫೀಸರು ಫೇಸ್ ಮಾಡಿದ್ದಾರೆ. ಆ ಎಕ್ಸಾಮಲ್ಲಿ ಸುಮಾರು 80 ಅಂಕ 100ಕ್ಕೆ 80 ಅಂಕ ತೊಗೊಂಡು ಜಿಲ್ಲೆಗೆ ಮೊದಲನೇ ಸ್ಥಾನದಲ್ಲಿ ಬಂದಿದ್ದಾಳೆ. ಇವತ್ತು ನಾವು ಸುಮಾರು 3ನೇ ತಾರೀಕು ಹಿಡ್ಕೊಂಡು ಇವತ್ತು ನಾವು ಜಿಲ್ಲಾ ಆಡಳಿತದ ಜೊತೆಯಲ್ಲಿ ಮತ್ತು ಜಿಲ್ಲಾ ಸೋಷಿಯಲ್ ವೆಲ್ಫೇರ್ ಅಧಿಕಾರಿ ಜೊತೆಲಿ ನಿರಂತರವಾಗಿ ಕಾಂಟ್ಯಾಕ್ಟ್ದಾಗಿದ್ದೆವು. ಓರಲ್ಲಿನೂ ಇದ್ದೆವು ಮತ್ತು ರೈಟಿನೂ ಇದ್ದೆವು. ಇವತ್ತು ಸೋಷಿಯಲ್ ವೆಲ್ಫೇರ್ ಜಿಲ್ಲಾಧಿಕಾರಿ ಇರ್ಬೋದು ಅಥವಾ ಮೆಜೆಸ್ಟಿಕ್ ಜಿಲ್ಲಾಧಿಕಾರಿಗಳು ಇರ್ಬೋದು, ಇವ್ರು ಯಾರೂ ಕೂಡ ನಮ್ಮ ಪಾಲಕರಿಗೆ ನಮ್ಗೆ ಯಾರೂ ಕೂಡ ಸ್ಪಂದಿಸಲಿಲ್ಲ ಕಾರಣಕರ್ತದಿಂದ ಇವತ್ತು ನಾವು ಅನಿವಾರ್ಯವಾಗಿ ಇವತ್ತು ನಮ್ಮ ಮಕ್ಕಳಿಗೆ ತೊಗೊಂಡು ಇವತ್ತು ಬೀದಿಗಿಳಿದು ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಕ್ಕಂಥದ್ದು ಒಂದು ಅನಿವಾರ್ಯವಾಗಿ ನಾವು ತೀರ್ಮಾನ ತೊಗೋಬೇಕಾಗ್ಯದ. ನಾನು ಕೇಳ್ಕೊಳ್ಳೋದು ಇಟ್ಟೆ ಕರ್ನಾಟಕ ಸರ್ಕಾರಕ್ಕೆ ಇರ್ಬೋದು, ಜಿಲ್ಲಾ ಆಡಳಿತಕ್ಕೆ ಇರ್ಬೋದು. ಇವತ್ತೇನು ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಸಾಹೇಬರೇನು ಮೇ 9ನೇ ತಾರೀಕು ಎಕ್ಸಾಮ್ ನೋಟಿಫಿಕೇಷನ್ ಹಾಕಿ ಮೇ 21ನೇ ತಾರೀಕಿಗೆ ಲಾಸ್ಟ್ ಡೇಟನ್ನು ಇದು ಮಾಡಿದರು. ಅದರ ಅನುಗುಣವಾಗಿ ನಾವು ಸೋಷಿಯಲ್ ವೆಲ್ಫೇರ್ ಡಿಸ್ಟ್ರಿಕ್ಟ್ ಆಫೀಸ್ನಲ್ಲಿ ಬಂದು ಆನ್ಲೈನ್ ಅರ್ಜಿ ಹಾಕಿ ಮೇ 28ನೇ ತಾರೀಕಿಗೆ ನಾವು ರಿಸಲ್ಟ್ ಫೇಸ್ ಮಾಡಿ 31ನೇ ತಾರೀಕಿಗೆ ಅದೇ ಸೋಷಿಯಲ್ ವೆಲ್ಫೇರ್ ಆಫೀಸರು ರಿಸಲ್ಟ್ ಬೋರ್ಡಿಗೆ ಹಾಕಿದ್ದಾರೆ. ಇವತ್ತು ಕಾನೂನು ಪ್ರಕಾರ ಸಿದ್ಧಾಂತ ಪ್ರಕಾರ ಇವತ್ತು ನಡಿಬೇಕಪ್ಪ ಅಂತಂದ್ರೆ ಮೇ 4ನೇ ತಾರೀಕಿಗೆ ಜೂನ್ 4ನೇ ತಾರೀಕಿಗೆ ಇವತ್ತು ನಮಗೆ ಕೌನ್ಸಿಲಿಂಗ್ ತೊಗೊಂಡು ಜೂನ್ 11ನೇ ತಾರೀಕಿಗೆ ಇವತ್ತು ನಮ್ಗೆ ಆಂಗ್ಲ ಮಾಧ್ಯಮ ಮಾಣಿಕ್ ಪಬ್ಲಿಕ್ ಸ್ಕೂಲಿಗೆ ಅಡ್ಮಿಷನ್ ಕೊಡಬೇಕಿತ್ತು. ಇವತ್ತು ಸೋಷಿಯಲ್ ವೆಲ್ಫೇರ್ ಅಧಿಕಾರಿ ಮತ್ತು ಮಾಣಿಕ್ ಪಬ್ಲಿಕ್ ಸ್ಕೂಲ್ ಆಡಳಿತದವರು ಇಬ್ಬರು ಕೂಡಿ ಶಾಮೀಲಾಗಿ ಇವತ್ತು ನೇರವಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ SC ಮತ್ತು ST ಏನು ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದಾರೆ, ನೇರವಾಗಿ ನಾನು ಕೇಳಿದ್ದೇನೆ ಹೊಟ್ಟೆ ಮೇಲೆ ಅನ್ನ ಕುಡಿತಾರ ವಿದ್ಯೆ ಕುಡಿತಾರೆ ಅಂತ ಕೇಳಿದ್ದೇನೆ. ಈ ಬೀದರ್ ಜಿಲ್ಲಾ ಸೋಷಿಯಲ್ ವೆಲ್ಫೇರ್ ಜಿಲ್ಲಾಧಿಕಾರಿ ಯಾರಾದರೂ ಇದ್ದಾರೆ ಅಂದ್ರೆ ವಿದ್ಯೆ ಕಸ್ಕೊಂಡ್ರೆ ಯಾರಾದರೂ ಅದನ್ನು ಆ ಜಿಲ್ಲಾಧಿಕಾರಿ ಇದ್ದಾರೆ ಅಂತ ಹೇಳ್ಬೇಕಾಗ್ತದೆ ನಾನು. ಯಾಕಂದ್ರೆ ಇತಿಹಾಸದಲ್ಲಿ ಈ ಭಾರತ ದೇಶದಲ್ಲಿ ಯಾರೂ ಕೂಡ ಇಲ್ಲಿ ತನಕ ವಿದ್ಯೆ ಕಸ್ಕೊಂಡಿಲ್ಲ. ಇವತ್ತು ಗರೀಬ್ ಮಕ್ಕಳದು ಇವತ್ತು ನಮ್ಮ ಮಕ್ಕಳು ವಿದ್ಯೆ ಕಸ್ಕೊಂಡಂಥ ಕೆಲಸ ಯಾರಾದರೂ ಮಾಡಿದಾರೆ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಜಿಲ್ಲಾಧಿಕಾರಿ ಮಾಡಿದಾರೆ. ಇವತ್ತು ನಾವು ಮಕ್ಕಳಿಗೆ ತೊಗೊಂಡು ನಾವು ಇವತ್ತು ಒಂದೇ ದಿನ ಇಲ್ಲ ಮೆಮಣ ಕೊಟ್ಟು ಮನೆಗೆ ಹೋಗೋದಿಲ್ಲ. ನಾವು ಚಳಿ ಮಳೆ ಬಿಸಿಲು ಏನೇ ಗಾಳಿ ಏನೂ ಇದ್ರೂ ಕೂಡ ಮಕ್ಕಳಿಗೆ ತೊಗೊಂಡು ಅಹೋರಾತ್ರಿ 7x24 ಇವತ್ತು ನಾವು ಧರಣ ಮಾಡಬೇಕಂತ ತೀರ್ಮಾನ ತೊಗೊಂಡಿದ್ದೆವು. ಇದು ಇವತ್ತು ರಾಜ್ಯ ಸರ್ಕಾರ
ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮುಟ್ಟಿಸ್ಬೇಕಿದು, ಮತ್ತು ಈ ಸೋಷಲ್ ವೆಲ್ಫೇರ್ ಮಂತ್ರಿ ಆದ ಎಸ್ ಸಿ ಮಾದೇವಪ್ಪರಿಗೆ ಮುಟ್ಟಬೇಕು, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದ ಈಶ್ವರ್ ಖಂಡ್ರೆ ಅವರಿಗೆ ಇದು ಗಮನಕ್ಕೆ ಹೋಗಬೇಕು. ಇವರೆಲ್ಲರೂ ಕೂಡಿ ನಮ್ಗೆ ಯಾವಾಗ ನ್ಯಾಯ ಕೊಡ್ತಾರ ಅವಾಗ ಮಾತ್ರ ನಾವು ಇಲ್ಲಿಂದ ಕದಲ್ತೇವೆ. ಇಲ್ಲ ಅಂತಂದ್ರೆ ಅದು ಏನಾದರೂ ಕೂಡ ನಾವು ಮಕ್ಕಳಿಗೆ ತೊಗೊಂಡು ಇಲ್ಲೇ ಉಳಿಬೇಕಂತ ನಾವು ತೀರ್ಮಾನ ಮಾಡಿ ಬಂದಿದ್ದೆವು. ನಾವು ಇದು ಗೆಲ್ಲತನ ನಾವು ಇವತ್ತು ಹೋರಾಟಕ್ಕೆ ಬಿಡಲ್ಲ. ನನ್ನ ಹೆಸರು ಗೌತಮ್ ಅಂತೇಳಿ. ನಾನು ಧರಣಿ ಸತ್ಯಾಗ್ರಹ ನಡೆದಿದೆ, ಇದು ನಿರಂತರ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಯಾಕಂತಂದರೆ ನಮ್ಮ ಮಕ್ಕಳ ಒಂದು ಭವಿಷ್ಯದ ಕಡೆಯಿಂದಾಗಿ ಎಲ್ಲ ಪಾಲಕರು ಒಂದು ತಾಯಿದೇರು ಕೂಡ ಇವತ್ತು ಈ ರೋಡಿಗೆ ಬಂದು ಕುಂತಿದ್ದಾರೆ. ಇವತ್ತು ಎಲ್ಲರೂ ಇವತ್ತು ನಮ್ಮಲ್ಲಿ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ. ಇದು ಒಂದು ಸಣ್ಣ ಕೆಲಸ, ಇದು ಜಿಲ್ಲಾಧಿಕಾರಿ ಗಮನಕ್ಕೆ ಬಂದಿದೆ ಆಲ್ರೆಡಿ ಇದು. ಆದರೆ ಅವರೇನು ಇದಕ್ಕೆ ನೆಗೆಟಿವ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಮಕ್ಕಳ ಎಜುಕೇಷನ್ ಕಲಿಸಿದಾರೆ, ಅಂಥ ಶಾಲೆಯಲ್ಲಿ ಕಲಿಸಿರಬೇಕು. ನಮ್ಮ ಮಕ್ಕಳು ಅಂಥ ಶಾಲೆ ಕಲಿಬೇಕೆಂಬುದು ನಮ್ಮ ತಾಯಿದೇರದೊಂದು ಆಸೆ ಇರ್ತದೆ. ಅದಕ್ಕೋಸ್ಕರಾಗಿ ನಮ್ಮ ಮಕ್ಕಳಿಗೆ ನಾವು ಹಗಲ ರಾತ್ರಿ ಏನು ಕೋಚಿಂಗಲ್ಲಿ ಕೂಡಿಸಿ, ನಾವು ಎಕ್ಸಾಮಲ್ಲಿ ಕೂಡಿಸಿ ನಮ್ಮ ಮಕ್ಕಳು ಪಾಸಾಗಿದ್ದ ಮಕ್ಕಳಿಗೆ ಇವತ್ತೇನು ಹಕ್ಕು ಸಿಗ್ತಾಯಿಲ್ಲ ಅಂತಂದರೆ ನಾವು ಇವತ್ತು ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳ್ತೇವೆ. ಅದಕ್ಕೋಸ್ಕರಾಗಿ ಇವತ್ತು ನಾವು ನಮ್ಮ ಎಲ್ಲ ತಾಲೂಕಿನಿಂದ ಹಳ್ಳಿನಿಂದ ಯಾವ ಸಾಹುಕಾರ ಮಕ್ಕಳಲ್ಲಿ ಇವರು ಬಡವ್ರ ಮಕ್ಕಳಿದ್ದಾರೆ. ಆ ಬಡವ್ರ ಮಕ್ಕಳ ಮೇಲೆ ಇವತ್ತೇನು ಹೊಟ್ಟೆ ಮೇಲೆ ಇವರು ಬಡಿತಾ ಇದ್ದಾರೆ ಅಂತಂದರೆ ಅವರಿಗೆಲ್ಲ ದೇವ್ರು ಒಳ್ಳೇದು ಮಾಡಲ್ಲ. ಅದಕ್ಕೋಸ್ಕರಾಗಿ ಬೀದರ್ ಜಿಲ್ಲಾ ವಸ್ತು ಸಚಿವರು ಈಶ್ವರ್ ಖಂಡ್ರೆ ಸಾಹೇಬ್ರು ಗಮನ ವಹಿಸ್ಬೇಕು. ಇದು ನಾವು ಮಾಧ್ಯಮ ಮಿತ್ರದಲ್ಲಿ ಒಂದೇ ಕೇಳ್ಕೊತೇವೆ, ಇದು ರಾಜ್ಯಕ್ಕೆ ಮುಟ್ಟಂಥ ವ್ಯವಸ್ಥೆ ಆಗಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ. ಯಾಕಂದರೆ ಮಕ್ಕಳು ಬಹುಶಃ ತಮ್ಮ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ. ಇವತ್ತು ರಾಜ್ಯದಲ್ಲಿ ಮಕ್ಕಳಿಗೆ ಒಂದು ಓದಿಸ್ಬೇಕು, ಬರೆಸ್ಬೇಕು, ಒಂದು ನೌಕರಿ ಕೊಡಿಸ್ಬೇಕೆಂಬ ಆಶೆಗಳನ್ನು ಇಟ್ಕೊಂಡು ಇವತ್ತು ಎಲ್ಲರೂ ಮಕ್ಕಳ ಕಡೆಯಿಂದಾಗಿ ನಮಗೆ ಸಾಕಾರ ಮಾಡ್ತಾ ಇದ್ದಾರೆ ಸಂಘಟನೆದವರಿಗೆ. ಅವರು ಕೂಡ ನಾನು ಈ ವೇದಿಕೆ ಮುಖಾಂತರ ನಾನು ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ನನ್ನ ಹೆಸರು ಸುಧಾಕರ್ ರಾಜಗಿರ, ನನ್ನ ಮಗನೂ ಇದ್ದಾನೆ, ಇಲ್ಲಿ ಪಾಲಕಾಗಿ ನಾನು ಬಂದೀನಿ. कालिदास नामदेव वाड़े, रहने वाला मुर्की, तालुका औराद, जिला बिदर। मैं पेरेंट्स हूँ, मेरी लड़की यहाँ पे आई के हुई है। मेरे को कहना ये चाहता हूँ कि सभी मेरे बांधव मित्र, हमारे सभी स्टूडेंट, मैं इस जिला अधिकारी और हमारे बिदर ज़िले के उस्तुवारी सचिव को और हमारे सोशल वेलफेयर ऑफिस के डीडी मैडम को मैं रिक्वेस्ट करना चाहता हूँ कि आज हमारे 11 साल 12 साल के बच्चे इस स्थिति में अगर हम हमारे रोड पे उतर कर ये सब करना ठीक नहीं है, क्योंकि आगे भविष्य में उनको आगे अच्छा एजुकेशन लेकर उनका ख्वाब है कि हम अच्छे स्कूल पढ़े, आगे बढ़े, कुछ हम डीसी बने, ऐसा उनका ख्वाब है। तो मैं डीसी साहब को मैं मनवी करता हूँ कि ऐसे इस छोटे छोटे बच्चों को ऐसा अन्याय करना ठीक नहीं है। तो मैं उनको जो भी जो प्रॉब्लम हुआ है, यानी कि बच्चों का एग्ज़ाम लेकर रिज़ल्ट लगाकर सब ये जो भी उनको करना था, एग्ज़ाम नहीं लेना था, ऐसे उनको आईके नहीं करना था, बच्चों को सब आईके कर कर उनको स्कूल देकर हमें सब बच्चे इंग्लिश मीडियम पढ़कर हम कुछ ना कुछ हम मानिक प्रभु स्कूल को जाते बोलकर उनका सब बच्चों का ख्वाब है। तो मानिक प्रभु स्कूल वाले और हमारे डीसी साहब और हमारे बिदर ज़िले के हमारे समाज कल्याण ऑफिस के मैडम, उन्होंने सब बच्चों पे अन्याय कर रहे। तो मैं वो ऐसा अन्याय बच्चों पे नहीं होना चाहिए, उनको न्याय मिलना चाहिए। हमको जब तक न्याय नहीं मिलेगा तब तक हम यहाँ पे धरने को बैठेंगे। और हम सभी हमारे को पत्रकार माध्यम और सब मिलकर हमको सपोर्ट करना, ये बच्चों को सपोर्ट करना और इनको न्याय मिलना बोल के मैं विनती करता हूँ। मेरा नाम कालिदास नामदेव वाड़े।